ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೌದಮ್ಮ, ಅವತ್ತೊಂದಿನ ಪಾರುನೇ ನನಗೆ, ಅಪ್ಪಂಗೆ, ಸಾರ್ಥಿಗೆ, ಚಿಕ್ಕಮ್ಮಂಗೆ ಸತ್ಯ ಹೇಳುವಂಥ ಸಂದರ್ಭ ಬಂತು. ಅದನ್ನು ಕೇಳಿ ನಮ್ಮೆಲ್ರಿಗೂ ಶಾಕ್ ಆಯಿತು. ಅವಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಆ ಥರ ನಿರ್ಧಾರನ ತಗೊಳ್ತಾ ಇರಲಿಲ್ಲಮ್ಮ. ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಆ ಥರ ಯೋಚನೆ ಮಾಡಿದಾಳಲ್ಲ, ಅವಳು ಒಳ್ಳೆತನಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾ? ಹೌದು ಮಾಮ್, ಬ್ರೋ ಹೇಳ್ತಿರೋದು 100ಕ್ಕೆ 100 ಸತ್ಯ. ಜನನಿ ತನ್ನ ತಾಯ್ತನ ಕಳ್ಕೋಬಾರ್ದು, ಅವಳು ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಅದಕ್ಕೆ ತಾನು ಹೆತ್ತು ಮಗುನ ಜನನಿ ಮಡ್ಲಿಗೆ ಹಾಕಿದ್ರು. ತನಗೆ ಮಕ್ಕಳಾಗಲ್ಲ ಅಂತ ಗೊತ್ತಿದ್ರು ತನ್ನ ಮಗುನ ನೋಡ್ಕೊಂಡೆ ಜೀವನ ಪೂರ್ತಿ ಕಾಲ ಕಳೀತೀನಿ ಅಂತ ಡಿಸೈಡ್ ಮಾಡಿದ್ರು. ಅದಕ್ಕೆ ನಾನು ದುಬೈಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದು. ಅಲ್ಲಿಗೆ ಹೋದ್ಮೇಲೆ ಎಲ್ಲ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಆಮೇಲೆ ವಿಷಯ ಗೊತ್ತಾಯ್ತು, ಜನನಿ ಪುಟಾಣಿನ ಅದಕ್ಕೆ ಜೊತೆ ಸೇರಕ್ ಬಿಡ್ತಿಲ್ಲ, ಮಾತಾಡ್ಸಕ್ ಬಿಡ್ತಿಲ್ಲ, ಸಮಯ ಕಳೆಯಕ್ ಬಿಡ್ತಿಲ್ಲ ಅಂತ. ಆಗಲೇ ನಾನು ಸತ್ಯನ ಎಲ್ಲರಿಗೂ ಹೇಳಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಇಮಿಡಿಯೇಟ್ ಆಗಿ ಹೊರಟು ಬಂದೆ. ಎಂತ ಕೆಲಸ ಮಾಡಿದ್ಯಾ ಪಾರ್ವತಿ? ನೀನ್ ಬಾಡಿಗೆ ತಾಯಿನ ಎತ್ತು ಮಗುನ ಯಾರಾದ್ರೂ ಎತ್ತಿ ಕೊಟ್ಟು ಬಿಡ್ತಾರ? ಇಷ್ಟು ವರ್ಷ ಹೇಗೆ ಸಹಿಸ್ಕೊಂಡಿದ್ದೆ? ನಿನಗೆ ಮತ್ತೆ ಮಗು ಆಗಲ್ಲ ಅಂತ ಗೊತ್ತಿದ್ದು ಈ ಕೆಲಸ ಮಾಡಿದ್ಯಾ? ಹೊಡಿಬೇಕು ಅನ್ನಿಸ್ತಿದೆ ಕಣೆ, ಹೊಡಿಬೇಕು ಅನ್ನಿಸ್ತಿದೆ. ಪಾರ್ವತಿ, ಅಯ್ಯೋ ಅಚ್ಚಮ್ಮ, ಏನ್ ಮಾಡ್ತಾ ಇದ್ದೀರಾ? ನಮ್ಮ ಕುಟುಂಬದ ಸ್ವಾಸ್ಥ್ಯಕ್ಕೋಸ್ಕರ ನೀನ್ ಮಾಡಿರೋ ತ್ಯಾಗಕ್ಕೆ ಇದು ನಿನಗೆ ಸಲ್ಲಬೇಕಾದ ಗೌರವನಮ್ಮ. ಅತ್ಯಮ್ಮ, ದಯವಿಟ್ಟು ಈಗೆಲ್ಲ ಮಾತಾಡ್ಬೇಡಿ ಅತ್ಯಮ್ಮ. ನಿಮ್ ಮುಂದೆ ನಾನ್ ಮಾಡಿರೋ ಕೆಲ್ಸ ಏನು ಅಲ್ಲ. ನೀವ್ ನನ್ ಪಾಲಿನ ದೇವ್ರು ಅತ್ಯಮ್ಮ. ನಿಮಗ್ ನಾನ್ ಕೈ ಮುಗಿಬೇಕು. ದಯವಿಟ್ಟು ಹೀಗೆಲ್ಲ ಕೈ ಮುಗಿಬೇಡಿ ಅತ್ಯಮ್ಮ. ಕೆಲವು ಸಲ ಗೊತ್ತಿಲ್ಲದೆ ಈ ದೇವ್ರು ತಪ್ಪು ಮಾಡ್ಬಿಟ್ಟಿದ್ದಾಳೆ ಕಣಮ್ಮ. ಪಾರ್ವತಿ, ನನಗಿದು ಯಾವ ಸತ್ಯನೂ ಗೊತ್ತಿಲ್ಲದೆ ಮಗುನ ಜಾಸ್ತಿ ಸೇರಿಸ್ಕೋಬೇಡ, ಮಗುನ ದೂರ ಇದ್ದು ಬಿಡು ಅಂತೆಲ್ಲ ನಿಂಗೆ ಹೇಳದ್ನಲ್ಲಮ್ಮ. ನನಗೆ ಗೊತ್ತಿರ್ಲಿಲ್ಲಮ್ಮ, ನನ್ಗೆ ಗೊತ್ತಿರ್ಲಿಲ್ಲ ಇದೆಲ್ಲ. ಜನನಿ, ಇದು ಸತ್ಯ, ಕಟು ಸತ್ಯ. ಇದನ್ನು ಒಪ್ಕೊಳ್ಳೇಬೇಕಲ್ಲಮ್ಮ.
ನೀವ್ ಮಗಳಾದ್ರು ಇವಳನ್ನ ನಿಮ್ ಜೊತೆ ಸೇರೋದಕ್ಕೆ ನಾನು ಬಿಡ್ಲೇ ಇಲ್ಲ ಅಕ್ಕ. ಆದ್ರೂ ಒಂದು ಮಾತು ಹೇಳಿಲ್ವಲ್ಲ ಅಕ್ಕ ನೀವು. ನನ್ನ ತಪ್ಪನ್ನು ಕ್ಷಮಿಸ್ಬೇಡಿ, ತಪ್ಪನ್ನು ಕ್ಷಮಿಸ್ಬೇಡಿ. ಕಂದ ಬಂಗಾರಿ, ಏನ್ ಗೊತ್ತಾ, ಇನ್ ಮುಂದೆ ನಿನ್ ಮಮ್ಮಿ ನಾನಲ್ಲ, ಪಾರು ನಿನ್ ಮಮ್ಮಿ. ಹೌದಾ? ಹೌದು ಬಂಗಾರಿ, ಪಾರು ನಿನ್ ಮಮ್ಮಿ. ಅತ್ತೆಮ್ಮ, ನೀವುಗಳು ಯಾರೂ ತಪ್ಪು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಇಷ್ಟು ದಿವಸ ಜನನಿ ನಮ್ಮ ಪುಟಾಣಿನ ಹೇಗೆ ನೋಡ್ಕೋತಿದ್ಲೋ ಇನ್ ಮುಂದೆನೂ ಹಾಗೆ ನೋಡ್ಕೊಳ್ಳಿ. ಅಂದ್ರೆ ಪುಟಾಣಿ ನಾನು ಹೆತ್ತ ಮಗಳೇ ಆಗಿದ್ರು, ಪುಟಾಣಿನ ನಾನು ಜನನಿ ಇಬ್ರು ಸೇರಿ ನೋಡ್ಕೋತೀವಿ. ಹೌದು, ನನಗೆ ಪಾರುನು ಬೇಕು, ಮಮ್ಮಿನೂ ಬೇಕು. ನನಗೇನು ಒಪ್ಪಿಗೆ ಇದೆ ಕಣಮ್ಮ, ಆದ್ರೆ ಯಜಮಾನ್ರೆ, ನಿಮ್ಗೂ ಒಪ್ಪಿಗೆ ಇದೆ ತಾನೆ? ಖಂಡಿತ ಇದೆ. ಸತ್ಯ ಗೊತ್ತಾಗಬೇಕು ಅಂತ ನಾನು ಇಷ್ಟು ದಿನ ಒದ್ದಾಡ್ತಾ ಇದ್ದೆ. ಸದ್ಯ ಇವಾಗ ಗೊತ್ತಾಯ್ತಲ್ಲ, ನನಗಷ್ಟು ಸಾಕು. ಅರ್ಸನ್ ಕೋಟೆಗಿರೋಳು ಒಬ್ಬಳೆ ಮೊಮ್ಮಗಳು. ಇವಳು ಬರೀ ನನಗೆ ಮಾತ್ರ ಮಗಳಲ್ಲ, ನಿನಗೂ ಮಗಳು ಬೇಕು. ಎಸ್ ಬ್ರೋ. ಜನನಿ, ನಿನಗೂ ಇದು ಒಪ್ಪಿಗೆ ಇದೆ ಅಲ್ವಾ? ಹೂ ಅಕ್ಕ, ನನಗೂ ಒಪ್ಪಿಗೆ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.